ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಎರಡು ಮಾಕ್ ಟೆಸ್ಟ್ನ ನೋಡ್ಕೊಂಡಿದ್ದೀವಿ, FDA SDA ರಿಲೇಟೆಡ್ಡು. ಸೊ ಈಗ ಥರ್ಡ್ ಒನ್ ನೋಡ್ಕೊಳ್ಳೋಣ. ಇದು ನೋಡಿ ಸೈನ್ಸ್ ರಿಲೇಟೆಡ್ ಆಗಿರುತ್ತೆ. ಸೊ ಸೈನ್ಸ್ ರಿಲೇಟೆಡ್ ಏನು MCQs ಇದ್ದಾವೆ, ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ. ಸೊ ಕೆಮಿಕಲ್ ನೇಮ್ ಏನಾಗಿರುತ್ತೆ ಆ ಥರ, ಅಥವಾ ಪರ್ಮನೆಂಟ್ ಹಾರ್ಡ್ನೆಸ್ ರಿಲೇಟೆಡ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಬೇರೆ ಬೇರೆ ಸೈನ್ಸ್ ರಿಲೇಟೆಡು ರಿಪೀಟೆಡ್ ಕ್ವೆಶನ್ಸ್ ತುಂಬ ಕೇಳ್ತಾ ಇರ್ತಾರೆ. ಆ ಥರ ಕ್ವೆಶನ್ಸು ಟೋಟಲಾಗಿ ಒಂದು 15 ಕ್ವೆಶನ್ಸ್ನ ಇದರಲ್ಲಿ ನಾವು ನೋಡ್ಕೊಂಡಿರೋಣ. ನೀವು ಕೂಡ ಕ್ವೆಶನ್ ನೋಡಿದ ತಕ್ಷಣ ಪಾಸ್ ಮಾಡಿಬಿಟ್ಟು ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಲಾಸ್ಟಲ್ಲಿ ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಬೇರೆಯವರು ಎಷ್ಟು ಸ್ಕೋರ್ ಮಾಡ್ತಿದ್ದಾರೆ, ನೀವೇ ಸ್ಕೋರ್ ಮಾಡ್ತಿದ್ದೀರಾ ಸೈನ್ಸ್ ಸೆಕ್ಷನಲ್ಲಿ ಅಂತ. ಎಸ್ಪೆಷಲಿ ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಕ್ವೆಶನು, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಯೂರಿಯಾ? ಸೊ ಯೂರಿಯಾದು ಕೆಮಿಕಲ್ ನೇಮು ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಕ್ವೆಶನ್ ಇದು. ಕೆಮಿಕಲ್ ನೇಮು ಯೂರಿಯಾದು ಬಂದ್ಬಿಟ್ಟು ಕಾರ್ಬಮೈಡ್. ಯೂರಿಯಾ ಕೆಮಿಕಲ್ ನೇಮ್ ಏನು? ಕಾರ್ಬಮೈಡ್. ಸೆಕೆಂಡ್ ಕ್ವೆಶನ್ ನೋಡ್ಕೊಳ್ಳೋಣ. ಇಲ್ಲೇನು ಕೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಸೀಸನ್ಸ್ ಬರುತ್ತಲ್ಲ, ಸೊ ರೈನಿ ಸೀಸನ್ ಆಗಿರಲಿ, ಸಮ್ಮರ್ ಆಗಿರಲಿ, ವಿಂಟರ್ ಆಗಿರಲಿ, ಈ ಥರ ಬೇರೆ ಬೇರೆ ಸೀಸನ್ಸ್ ಬರುತ್ತಲ್ಲ, ಆ ಸೀಸನ್ಸಿಗೆ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಸೀಸನ್ಸ್ಗೆ ಕಾರಣ ಬಂದ್ಬಿಟ್ಟು ನಮ್ಮ ಅರ್ತು ಟಿಲ್ಟ್ ಆಗಿದೆ. ಸೊ ನೋಡಿ, ಇಲ್ಲಿ ಎಕ್ಸಾಂಪಲು ನಿಮ್ಗೆ ಇಲ್ಲಿ ಡ್ರಾಯಿಂಗಲ್ಲಿ ನೋಡ್ಕೊಂಡಿದ್ರೆ ನಮ್ಗೆ ಇಲ್ಲಿ ಟಿಲ್ಟ್ ಕಾಣುತ್ತೆ ನೋಡಿ. ಸೊ ಇಲ್ಲಿ 23.4 ಡಿಗ್ರಿ ಏನು ಟಿಲ್ಟ್ ಇದೆಯಲ್ಲ, ಈ ಟಿಲ್ಟ್ ಇರೋದು ರೀಸನಿಂದನೇ ನಮಗೆ ಸೀಸನ್ಸ್ ಬರುವಂಥದ್ದು. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ. ದ ಟಿಲ್ಟ್ ಆಫ್ ದ ಅರ್ತ್ ರೊಟೇಷನ್ ರಿಲೇಟಿವ್ ಟು ದ ಎಲಿಪ್ಟಿಕ್ ಆ್ಯಸ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂತಂದರೆ, ಅದಕ್ಕೋಸ್ಕರ ನಮಗೆ ಸೀಸನ್ಸ್ ಬಂದಿರುತ್ತೆ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ಸನ್ ಈಸ್ ಈಸಿಲಿ ವಿಸಿಬಲ್ ಡ್ಯೂರಿಂಗ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್? ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆದಾಗ ನಮಗೆ ಸನ್ನಿನ ಯಾವ ಪಾರ್ಟು ಕಾಣ್ತಾ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕೊರೋನಾ. ಸನ್ನಿನ ಪಾರ್ಟು ನಮಗೆ ಕೊರೋನಾ ಕಾಣ್ತಾ ಇರುತ್ತೆ. ಸೊ ಸನ್ನಿನ ಬೇರೆ ಪಾರ್ಟ್ಸು ಕೂಡ ನಾವು ನೋಡ್ಕೊಂಡ್ಬಿಟ್ಟಿರೋಣ. ಇದನ್ನು ನಾವು ಸನ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರೆ ಇಲ್ಲಿ ನಮಗೆ ಇಂಟರ್ನಲ್ ಸ್ಟ್ರಕ್ಚರ್ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಕಂಪ್ಲೀಟ್ ಒಳಗಡೆ ಇರೋದಕ್ಕೆ ನಾವೇನಂತ ಕರಿತೀವಿ? ಕಂಪ್ಲೀಟ್ ಒಳಗಡೆ ಇರೋದಕ್ಕೆ ನಾವು ಕೋರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕಿಂತ ಸ್ವಲ್ಪ ಹೊರಗಡೆ ಬಂದರೆ ನಮಗೇನಿರುತ್ತೆ? ರೇಡಿಯೇಟಿವ್ ಝೋನ್ ಅಂತ ಬರುತ್ತೆ. ಅದಕ್ಕಿಂತ ಹೊರಗಡೆ ಬಂದರೆ ನಮಗೆ ಕನ್ವೆನ್ಷನ್ ಝೋನ್ ಅಂತ ಬರುತ್ತೆ. ಯಾವ ಥರ ಒಳಗಡೆ ಹೋಗ್ತೀವಿ ಆ ಥರ ಕೋರ್ಗೆ ಹತ್ರ ಹೋಗ್ತಾ ಇರ್ತೀವಿ ನಾವು, ಆಯಿತಾ. ನೆಕ್ಸ್ಟು ಸಬ್ ಸರ್ಫೇಸ್ ಫ್ಲೋಸ್ ಅಂತ ಇರುತ್ತೆ. ಅದಾದಮೇಲೆ ಹೊರಗಡೆ ಕಾಣುವಂಥ ಲೇಯರ್ ನಮಗೆ ಫೋಟೋಸ್ಫಿಯರ್ ಬರುತ್ತೆ. ಅದಾದಮೇಲೆ ಸನ್ ಮೇಲೂ ಕೂಡ ಕೆಲವೊಂದು ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅದನ್ನು ನಾವು ಸನ್ ಸ್ಪಾಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕೆಲವೊಂದು ರೀಜನ್ನು ಏನು ತುಂಬ ಜಾಸ್ತಿ ಶೈನ್ ಹೋಗ್ತಾ ಇರುತ್ತೆ, ಅದನ್ನು ನಾವು ಫ್ಲೇರ್ ಅಂತ ಕರಿತೀವಿ. ಅದಾದಮೇಲೆ ನಾವು ಕ್ರೋಮೋಸ್ಫಿಯರ್ ಅಂತ ಇರುತ್ತೆ. ಸೊ ಇದು ಸನ್ನಿಂದು ಹೊರಗಡೆ ಇರುವಂಥದ್ದು ಸರ್ಕಂಫರೆನ್ಸ್ ಏನಿರುತ್ತಲ್ಲ, ಇದು ರೌಂಡ್ ಅಂತ ಕಾರ್ನರ್ ಪಾರ್ಟು. ಈ ಕಾರ್ನರ್ ಪಾರ್ಟಿಗೆ ನಾವು ಕೊರೋನಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನೋಡಿಕೊಂಡ್ರೆ ನಾವು ಕೊರೋನಾ ಹೋಲು ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ ನಮಗೆ. ಸೊ ಈ ಥರ ನಮಗೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ, ಸೊ ಈ ಡಯಾಗ್ರಾಮ್ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಬಂದಿರೋ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ, ಈ ಥರ ಕವರ್ ಮಾಡ್ಕೊಂಡಿರ್ಬೇಕಾದ್ರೆ ನಮಗೆ ಬರೀ ಸನ್ನಿನ ಹೊರಗಡೆ ಪಾರ್ಟ್ ಅಷ್ಟೇ ವಿಸಿಬಲ್ ಇದೆ ನೋಡಿ. ಬರೀ ಹೊರಗಡೆ ಪಾರ್ಟ್ ಅಷ್ಟೇ ವಿಸಿಬಲ್ ಇರುತ್ತೆ. ಈ ಹೊರಗಡೆ ಪಾರ್ಟನ್ನು ನಾವು ಕೊರೋನಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ನಮಗೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಕೊರೋನಾ ಅಷ್ಟೇ ಕಾಣ್ತಾ ಇರುತ್ತೆ. ಈ ಡೈಗ್ರಾಮ್ನ ಒಂದ್ಸರಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ಬೇರೆ ಏನಾದ್ರು ಕ್ವೆಶನ್ಸ್ ಕೇಳಿದಿದ್ರೆ. ನೆಕ್ಸ್ಟ್ ಕ್ವೆಶನು, ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ? ಪರ್ಮನೆಂಟ್ ಹಾರ್ಡ್ನೆಸ್ ಏನಿರುತ್ತೆ ನೀರಿಂದು, ಅದನ್ನು ನಾವು ಏನು ಯೂಸ್ ಮಾಡಿಕೊಂಡು ತೆಗಿಬೋದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನೋಡಿ, ಸೋಡಿಯಂ ಕಾರ್ಬೋನೇಟ್. ಏನು ಆನ್ಸರು? ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟು ಇದಕ್ಕೆ ಕಾಮನ್ ಹೆಸರು ಬಂದ್ಬಿಟ್ಟು ಸೋಡಿಯಂ ಕಾರ್ಬೋನೇಟಿಗೆ ಕಾಮನ್ ಹೆಸರೇನು? ವಾಷಿಂಗ್ ಸೋಡಾ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಷಿಂಗ್ ಸೋಡಾಗೆ ನಾವು ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಆನ್ಸರು ಡಿ, ವಾಷಿಂಗ್ ಸೋಡಾ. ನೆಕ್ಸ್ಟ್ ಕ್ವೆಶನು, ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ದ ಸ್ಮಾಲೆಸ್ಟ್ ಪಾರ್ಟಿಕಲ್, ಯೂನಿವರ್ಸಲ್ಲಿ ಸ್ಮಾಲೆಸ್ಟ್ ಪಾರ್ಟಿಕಲು ಇಂಡಿಪೆಂಡೆಂಟ್ ಆಗಿರುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಡಾಲ್ಟನ್ ಅಟಾಮಿಕ್ ಥಿಯರಿ ಪ್ರಕಾರ ಒಂದು ಆಟಮ್ ಏನಿರುತ್ತೆ ಅದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಬ್ರಾಸು ಡಿಸ್ಕಲರ್ ಆಗ್ತಾ ಇರುತ್ತೆ ಅಂತಂದರೆ ಅದರ ಕಲರ್ ಕಳ್ಕೊಂಡು ಹೋಗ್ತಾ ಇರುತ್ತದು ಅಥವಾ ಫೇಡ್ ಆಗ್ತಾ ಇರುತ್ತೆ. ಯಾವಾಗ ಅಂತಂದರೆ ಅದನ್ನು ಏರಿಗೆ ಎಕ್ಸ್ಪೋಸ್ ಮಾಡಿದಾಗ. ಯಾವ ಗ್ಯಾಸ್ ಇಂದ ಈ ಥರ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವ ಗ್ಯಾಸ್ ಇದಕ್ಕೆ ರೀಸನ್ ಅಂತ ಕೇಳಿದ್ರೆ ನಮ್ಗೆ ಆನ್ಸರು ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡಿಂದನೇ ಬ್ರಾಸು ಡಿಸ್ಕಲರ್ ಆಗುವಂಥದ್ದು.
ನೆಕ್ಸ್ಟು ರಿಪೀಟೆಡ್ ಕ್ವೆಶನ್ನು, ಮೋಸ್ಟ್ ಇಂಪಾರ್ಟೆಂಟ್ ಇದು. ಮೋಸ್ಟ್ ಇಂಪಾರ್ಟೆಂಟ್ ಓರ್ ಯಾವುದು, ಅಲ್ಯೂಮಿನಿಯಮಿನ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಯಾವುದು ಅಂತ ಕೇಳಿದ್ರೆ ಅಲ್ಯೂಮಿನಿಯಮಿನ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಬಂದ್ಬಿಟ್ಟು ನಮಗೆ ಬಾಕ್ಸೈಟ್. ಇದು ತುಂಬಾ ಸರಿ ರಿಪೀಟ್ ಮಾಡಿರ್ತಾರೆ ಕ್ವೆಶನು, ಇದನ್ನು ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಇದು ಕೂಡ ತುಂಬ ರಿಪೀಟೆಡ್ ಕ್ವೆಶನು. ಲೈಟೆಸ್ಟ್ ಮೆಟಲ್ ಯಾವುದಕ್ಕೆ ನಾವು ಕರಿತೀವಿ, ಲೈಟೆಸ್ಟ್ ಮೆಟಲ್ ಯಾವುದು ಅಂತ ಕರಿತೀವಿ? ಲೈಟೆಸ್ಟ್ ಮೆಟಲ್ ನೋಡಿ ಲಿಥಿಯಮ್ಮು. ಸೊ ಇದನ್ನು ನಾವು ಲಿಥಿಯಮ್ನ ನಾವು ಯಾವುದರಲ್ಲಿ ಬ್ಯಾಟ್ರೀಸಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ನಾವು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಏನು ಕರಿತೀವಿ, ಸೊ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೂ ಕೂಡ ನಾವು ಲಿಥಿಯಮ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ನೆಗೆಟಿವ್ ಅಯಾನ್ಸ್ ಬಂದ್ಬಿಟ್ಟು ಪಾಸಿಟಿವ್ ಹತ್ರ ಹೋಗ್ತಾ ಇರುತ್ತೆ, ಸೊ ಚಾರ್ಜಸ್ ಆ ಥರ ಫ್ಲೋ ಆಗ್ತಾ ಇರುತ್ತೆ. ಅದಲ್ಲದೆ ನಾವು ಫೋನಿನ ಬ್ಯಾಟ್ರಿಗಳಲ್ಲಾಗಿರ್ಬೋದು, ಲ್ಯಾಪ್ಟಾಪ್ಗಳ ಬ್ಯಾಟ್ರಿಗಳಲ್ಲಾಗಿರ್ಬೋದು ಏನು ಯೂಸ್ ಮಾಡ್ಕೊತೀವಿ ಮೆಟಲು ನಾವು ಅಂತಂದರೆ ಲಿಥಿಯಮ್ನೇ ನಾವು ಯೂಸ್ ಮಾಡ್ಕೊಳ್ಳೋಂಥದ್ದು. ಸೊ ಇದು ಲೈಟೆಸ್ಟ್ ಮೆಟಲ್. ನೆಕ್ಸ್ಟ್ ಕ್ವೆಶನು, ರಾಕ್ಸು ಮತ್ತು ಮಿನರಲ್ಸ್ಗಳಲ್ಲಿ ಜಾಸ್ತಿ ಪ್ರೆಸೆಂಟ್ ಇರೋವಂಥದ್ದು ಎಲಿಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ರಾಕ್ಸು ಮತ್ತು ಮಿನರಲ್ಸ್ಗಳಲ್ಲಿ ಜಾಸ್ತಿ ಇರೋವಂಥದ್ದು ಪೋರ್ಷನ್ ಬಂದ್ಬಿಟ್ಟು ಸಿಲಿಕಾನೇ ತುಂಬ ಜಾಸ್ತಿ ಪೋರ್ಷನ್ ಇರೋವಂಥದ್ದು. ನೆಕ್ಸ್ಟ್ ಕ್ವೆಶನು, ದ ಪ್ರಾಪರ್ಟಿ ಆಫ್ ಅ ಸಬ್ಸ್ಟೆನ್ಸ್ ಟು ಅಬ್ಸಾರ್ಬ್ ಮಾಯಿಶ್ಚರ್ ಫ್ರಮ್ ದ ಏರಿಂದ ಮಾಯಿಶ್ಚರ್ ಕಂಟೆಂಟ್ನ ಅಬ್ಸಾರ್ವ್ ಮಾಡ್ಕೊಳ್ಳೋವಂಥದ್ದು ಪ್ರಾಪರ್ಟಿ ಇದ್ದಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ನಾವು ಆ ಪ್ರಾಪರ್ಟಿನ ನಾವೇನಂತ ಕರಿತೀವಿ ಅಂತಂದರೆ ಡಿಲಿಕ್ವಿಸೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಿಮ್ಗೇನಾದರೂ ಇದ್ರದ್ದು ಕನ್ನಡ ಮೀನಿಂಗ್ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದಿಟ್ಟಿರಿ. ಡಿಲಿಕ್ವಿಸೆನ್ಸ್ ಈಸ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬರೆದಿರಿ, ಅಂತಂದರೆ ಬೇರೆಯವರು ನೋಡ್ಬೇಕಾದ್ರೆ ಅವ್ರಿಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಅದನ್ನು ನೋಡಿದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಲೈಕ್ಲಿ ಟು ಕಾಸ್ ದ ರೈಸ್ ಇನ್ ಆವ್ರೇಜ್ ಟೆಂಪ್ರೇಚರ್ ಆಫ್ ದ ಅರ್ತ್. ಸೊ ಅರ್ತಿನ ಟೆಂಪ್ರೇಚರು ಜಾಸ್ತಿ ಆಗೋದಕ್ಕೆ ಈ ಕೆಳಗಡೆ ಇರುವಂಥದ್ರಲ್ಲಿ ಯಾವುದು ಕಾರಣ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕೆಳಗಡೆ ಇರುವಂಥದ್ರಲ್ಲಿ ಯಾವುದು ಕಾರಣ ಅಂತಂದರೆ ನೋಡಿ, ಜಾಸ್ತಿ ಕಾರಣ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಫಾಸಿಲ್ ಫ್ಯೂಲ್ಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಎಮಿಷನ್ ಆಗುತ್ತೆ ಫಾಸಿಲ್ ಫ್ಯೂಲ್ಸಿಂದ, ಅದರಿಂದನೇ ನಮಗೆ ಜಾಸ್ತಿ ಆಗುವಂಥದ್ದು. ಸೊ ಓಝೋನ್ ಲೇಯರ್ ಡೆಪ್ಲೀಟ್ ಆದ್ರೂ ಕೂಡ ನಮಗೆ ಅದಕ್ಕಿಂತ ಇದು ಇನ್ಫ್ಲುಯೆನ್ಸು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಓಝೋನ್ ಲೇಯರ್ ಡೆಪ್ಲೀಷನಿಂದನೂ ಕೂಡ ನಮಗೆ ಕಾರ್ಬನ್ ಡೈಆಕ್ಸೈಡಿನ ಎಮಿಷನು ತುಂಬ ಜಾಸ್ತಿ ಕಾಸ್ ಆಗ್ತಾ ಇರುತ್ತೆ. ಮೇನ್ ರೀಸನ್ ಓಝೋನ್ ಲೇಯರ್ ಡೆಪ್ಲೀಷನ್ಗೆ ಗ್ರೀನ್ ಹೌಸ್ ಗ್ಯಾಸಸ್ ಆಗಿರ್ಬೋದು, ಸೊ ಇದು ಕ್ಲೋರೋಫ್ಲೂರೋಕಾರ್ಬನ್ಸ್ ಇವೆಲ್ಲದೂ ಕೂಡ ಓಝೋನ್ ಲೇಯರ್ ಡೆಪ್ಲೀಷನ್ಗೆ ತುಂಬಾ ಕಾರಣ ಆಗಿರುತ್ತೆ. ಇದನ್ನು ನಾವು ಮುಂಚೆನೂ ಕೂಡ ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ, ಸೈನ್ಸ್ ಸೆಕ್ಷನಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಕಂಪ್ಲೀಟ್ ಓಝೋನ್ ರಿಲೇಟೆಡು. ನೆಕ್ಸ್ಟು ಲಿಥೋಸ್ಫಿಯರಿನ ಪ್ಲೇಟ್ ಏನಿರುತ್ತಲ್ಲ, ಲಿಥೋಸ್ಫಿಯರಿನ ಪ್ಲೇಟ್ ಏನಿರುತ್ತೆ, ಸೊ ಲಿಥೋಸ್ಫಿಯರಿನ ಪ್ಲೇಟ್ ಅರೌಂಡ್ ಕಾರ್ನರಲ್ಲಿ ಇರೋವಂಥದ್ರ ಮೇಲೆ ಸ್ಟ್ರೆಸ್ ತುಂಬ ಜಾಸ್ತಿ ಆದರೆ, ಸೊ ಅರ್ತಿನ ಒಂದು ಪೋರ್ಷನ್ನು ಲಿಥೋಸ್ಫಿಯರು ಕೂಡ ಇರುತ್ತಲ್ವ, ಸೊ ಅದರಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಆದರೆ ಅದರಿಂದ ಏನಾಗುತ್ತೆ, ಅದರಿಂದ ನಮಗೆ ಆ ಸ್ಟ್ರೆಸ್ಸಿಂದ ಅರ್ತ್ ಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್. ರೂಮ್ ಟೆಂಪರೇಚರಲ್ಲಿ, ನಾರ್ಮಲ್ ಆಗಿ ಅದನ್ನು ರೂಮ್ ಟೆಂಪರೇಚರಲ್ಲೇ ಬಿಟ್ಬಿಟ್ಟಿದ್ರೆ ಯಾವುದು ಈ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಸಿ, ಫ್ರಾಂಕಿಯಮ್ ಬಂದ್ಬಿಟ್ಟು ನಮಗೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವೆಶನು, ಕ್ವಾರ್ಟ್ಸ್ ಕ್ರಿಸ್ಟಲ್ಸು. ಸೊ ನಾರ್ಮಲಿ ಇದನ್ನು ನಾವು ಕ್ಲಾಕ್ಗಳಲ್ಲಿ ಏನು ಯೂಸ್ ಮಾಡ್ಕೊತೀವಲ್ಲ, ಇದು ಕೆಮಿಕಲಿ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು. ನೀವು ಹಳೆಯ ಕ್ವೆಶನ್ ಪೇಪರ್ ನೋಡ್ಕೊಂಡ್ರೂ ಕೂಡ ಸೈನ್ಸಲ್ಲಿ ಈ ಥರ ಕ್ವಾರ್ಟ್ಸ್ ಕ್ರಿಸ್ಟಲ್ ರಿಲೇಟೆಡು ಅಥವಾ ಕ್ವಾರ್ಟ್ಸ್ ಕ್ಲಾಕ್ ರಿಲೇಟೆಡು ಕ್ವೆಶನ್ಸ್ ತುಂಬ ಕೇಳಿರ್ತಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿಲಿಕಾನ್ ಡೈಆಕ್ಸೈಡು. ಸೊ ಸಿಲಿಕಾನ್ ಡೈಆಕ್ಸೈಡ್ ಆಗಿರುತ್ತದು. ನೆಕ್ಸ್ಟ್ ಕ್ವೆಶನು, ಕೆಳಗಡೆ ಕೊಟ್ಟಿರುವಂಥ ಎಲಿಮೆಂಟ್ಸ್ಗಳಲ್ಲಿ ಯಾವ ಎಲಿಮೆಂಟು ರೇಡಿಯೋ ಆ್ಯಕ್ಟಿವ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ, ನಾಟ್ ರೇಡಿಯೋ ಆ್ಯಕ್ಟಿವ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ, ಝರ್ಕೋನಿಯಮ್ಮು ರೇಡಿಯೋ ಆ್ಯಕ್ಟಿವ್ ಅಲ್ಲ. ಸೊ ಟೋಟಲಾಗಿ ನಾವು 15 ಕ್ವೆಶನ್ಸ್ನ ಇವಾಗ ನೋಡ್ಕೊಂಡಿದ್ದೀವಿ. ನೀವು 15 ಕ್ವೆಶನ್ಸಲ್ಲಿ ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿರಿ. ಸೊ ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆಗಿ ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡುವಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಂಡಿರಿ, ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.